ದಕ್ಷಿಣ ಕನ್ನಡದ ಈ ಅಬ್ದುಲ್ ರಹಿಮಾನ್ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ನಾಳೆ ಮಂಗಳೂರಿಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಅಲ್ಲಿಗೆ ಭೇಟಿ ಕೊಡ್ತಾರೆ. ಸಿಎಂ ಸೂಚನೆ ಬೆನ್ನಲ್ಲೇ ಮಂಗಳೂರಿಗೆ ಸಚಿವರು ಭೇಟಿ ಕೊಡ್ತಾರೆ. ನಾಳೆ ಮಂಗಳೂರಿನಲ್ಲಿ ಶಾಂತಿ ಸಭೆ ನಡೆಸುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಂಗಳೂರಿಗೆ ಭೇಟಿ ಕೊಡ್ತಾ ಇದ್ದಾರೆ. ಸಿಎಂ ಸೂಚನೆ ಬೆನ್ನಲ್ಲೇ ಮಂಗಳೂರಿಗೆ ಭೇಟಿ ಕೊಡ್ತಾ ಇದ್ದಾರೆ. ಅಲ್ಲಿ ಶಾಂತಿ ಸಭೆ ನಡೆಸ್ತಾ ಇರುತ್ತೆ. ಕಳೆದ ಸಾರಿ ಶಾಂತಿ ಸಭೆ ನಡೆಸಿದ್ದು ಸ್ವಲ್ಪ ವಿವಾದಕ್ಕೆ ಕಾರಣ ಆಯಿತು. ಯಾಕಂದ್ರೆ ಒಂದು ಕೋಮಿನವರನ್ನಷ್ಟೇ ಕರೆದು ಮಾತನಾಡಿಸಿ ಕಳಿಸಿದ್ರು ಅಂತ ಆಗಿತ್ತು. ಅಂದ್ರೆ ಯಾಕೆ ಶಾಂತಿ ಕದಡು ಅವರು ಒಂದು ಕೋಮಿನವರು ಮಾತ್ರ ಅನ್ನೋದ ನಿಮ್ಮ ಭಾವನೆ ಏನು? ಎಲ್ಲರನ್ನೂ ಮಾತನಾಡಿಸೋದು ಬೇಡವಾ ಅನ್ನೋ ಪ್ರಶ್ನೆಗಳೆಲ್ಲ ಉದ್ಭವ ಆಗಿದ್ವು. ಈ ಸಾರಿ ಏನ್ ಮಾಡ್ತಾರೆ ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ರಾಜ್ಯ ಗೃಹ ಸಚಿವ ಜಿ ಪರಮೇಶ್ವರ್ ಹಾಗೂ ಜಿಲ್ಲಾ ಉಸ್ತುವಾರಿ ದಿನೇಶ್ ಗುಂಡೂರಾವ್ ಇಬ್ರು ಕೂಡ ಮಂಗಳೂರಿಗೆ ತೆರಳುತ್ತಾ ಇದ್ದಾರೆ ಸಿಎಂ ಸೂಚನೆ ಮೇರೆಗೆ. ವಿಶೇಷ ಕಾರ್ಯಪಡೆ ಇನ್ನು ಮುಂದೆ ಆಕ್ಟಿವ್ ಆಗಿರುತ್ತೆ. ಈ ವಿಶೇಷ ಟಾಸ್ಕ್ ಫೋರ್ಸ್ ನಲ್ಲಿ ಯಾರು ಇರ್ತಾರೆ ಅಂತೇಳಿ ನೀವು ಪ್ರಶ್ನೆ ಮಾಡಬಹುದು. ಎಡಿಜಿಪಿ ಇರ್ತಾರೆ, ಅವರೇ ಒಂದು ನೇತೃತ್ವವನ್ನು ವಹಿಸ್ತಾರೆ. ಇದನ್ನ ವಿಶೇಷ ಕಾರ್ಯಪಡೆಯನ್ನ ಲೀಡ್ ಮಾಡೋದು ಎಡಿಜಿಪಿ. ಡಿವೈಎಸ್ಪಿ ಒಬ್ರು ಇರ್ತಾರೆ, ಸಹಾಯಕ ಕಮಾಂಡೆಂಟ್ ಅವರೊಬ್ರು ಇರ್ತಾರೆ, ಆರ್ಪಿಐ ಅಂದ್ರೆ ಈ ರೂರಲ್ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಕರಿತೀವಲ್ಲ, ಅಥವಾ ರಿಸರ್ವ್ ಪೊಲೀಸ್ ಇನ್ಸ್ಪೆಕ್ಟರ್, ಅವರು 4 ಜನ ಇರ್ತಾರೆ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ PSI 16 ಜನ ಇರ್ತಾರೆ. CHC ಸೀನಿಯರ್ ಹೆಡ್ ಕಾನ್ಸ್ಟೇಬಲ್ ಜೊತೆಗೆ ಪೊಲೀಸ್ ಕಾನ್ಸ್ಟೇಬಲ್ಗಳು 150 ಜನ ಇರ್ತಾರೆ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ CPC. CH ಅಂದ್ರೆ ಸಿವಿಲ್ ಹೆಡ್ ಕಾನ್ಸ್ಟೇಬಲ್. ಇನ್ನು ಅವರ ಅನುಯಾಯಿಗಳು 15 ಜನ ಇರ್ತಾರೆ. ಒಟ್ಟು 248 ಜನರ ವಿಶೇಷ ಕಾರ್ಯಪಡೆ ಇರುತ್ತೆ. ಇದರ ವ್ಯಾಪ್ತಿ ಏನೇನು, ಇದರ ಕಾರ್ಯವ್ಯಾಪ್ತಿ ಏನೇನು ಕೆಲಸ ಮಾಡುತ್ತೆ ಮತ್ತು ಯಾವ್ಯಾವ ಭಾಗಗಳಲ್ಲಿ ಕೆಲಸ ಮಾಡುತ್ತೆ? ಉಡುಪಿಯಲ್ಲಿ ಕೆಲಸ ಮಾಡುತ್ತೆ, ಶಿವಮೊಗ್ಗ, ದಕ್ಷಿಣ ಕನ್ನಡ 3 ವಿಭಾಗಗಳಲ್ಲಿ ಇದು ಕೆಲಸ ಮಾಡುತ್ತೆ ಅಂತ. ಇಲ್ಲೆಲ್ಲ ಕೋಮು ಸೌಹಾರ್ದ ಮೂಡಿಸುವಲ್ಲಿ ಈ ಕಾರ್ಯಪಡೆ ಕೆಲಸ ಮಾಡುತ್ತೆ. ಇನ್ನು ಈ ವಿಶೇಷ ಕಾರ್ಯಪಡೆಯ ಕಾರ್ಯಗಳು ಹೇಗಿರುತ್ತೆ ಅಂತ ನಾವೀಗ ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಇವರು ಎಲ್ಲೇ ಏನಾದ್ರೂ ಒಂದು ದ್ವೇಷ ಭಾಷಣ ಮಾಡುತ್ತಿದ್ರೆ ಅಥವಾ ಉದ್ರೇಕಕಾರಿ ಘಟನೆಗಳನ್ನು ನಡೀತಾ ಇರುವಂತಹ ಮುನ್ಸೂಚನೆ ಸಿಕ್ಕಿದ್ರೆ ಅಥವಾ ಕೋಮು ಚಟುವಟಿಕೆ ಎಲ್ಲ ನಡೆದ್ರೆ ಅದ್ರ ಮೇಲೆ ಇವರು ನಿಗಾ ಇಟ್ಟಿರ್ತಾರೆ. ಇದ್ಯಾವುದು ಕೂಡ ಆಗೋದಕ್ಕೆ ಬಿಡೋದಿಲ್ಲ. ಇನ್ನು ಸಂಭಾವ್ಯ ಕೋಮು ಹಿಂಸಾಚಾರದ ಬಗ್ಗೆ ಕೂಡ ಇವರು ಎಚ್ಚರಿಕೆ ವಹಿಸುವಂತ ವ್ಯವಸ್ಥೆಯನ್ನ ಮಾಡಿಕೊಂಡಿರ್ತಾರೆ. ಮತ್ತೊಂದು ಕಡೆ ಪ್ರಾಬಲ್ಯದ ಮೂಲಕ ವಿಶ್ವಾಸ ವೃದ್ಧಿ ಕ್ರಮಗಳನ್ನು ಕೂಡ ಕೈಗೊಳ್ಳೋದು ಇವರ ಮುಖ್ಯ ಕೆಲಸ. ಮೂಲಭೂತವಾದ ಗುರುತಿಸುವುದು, ಮೇಲ್ವಿಚಾರಣೆ ಮಾಡೋದು, ಕೋಮು ಗಲಭೆ ಆಗದಂತೆ ತಡೆಯುವಂತ ಕೆಲಸಗಳನ್ನ ಮಾಡೋದು. ಆ ಸಂದರ್ಭಗಳಲ್ಲಿ ಈ ಒಂದು ವಿಶೇಷ ಕಾರ್ಯಪಡೆ ನಿಯೋಜನೆಗೊಳ್ಳುತ್ತೆ. ಅಲ್ಲಿ ಏನೆಲ್ಲ ಕೆಲಸಗಳನ್ನ ಮಾಡಬೇಕು ಆ ಕೆಲಸಗಳನ್ನ ಮಾಡುತ್ತೆ. ಇದು ಅದರ ಕಾರ್ಯಪಡೆಯ ಕಾರ್ಯ. ದಕ್ಷಿಣ ಕನ್ನಡದ ಈ ಅಬ್ದುಲ್ ರಹಿಮಾನ್ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ನಾಳೆ ಮಂಗಳೂರಿಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಅಲ್ಲಿಗೆ ಭೇಟಿ ಕೊಡ್ತಾರೆ. ಸಿಎಂ ಸೂಚನೆ ಬೆನ್ನಲ್ಲೇ ಮಂಗಳೂರಿಗೆ ಸಚಿವರು ಭೇಟಿ ಕೊಡ್ತಾರೆ. ನಾಳೆ ಮಂಗಳೂರಿನಲ್ಲಿ ಶಾಂತಿ ಸಭೆ ನಡೆಸುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಂಗಳೂರಿಗೆ ಭೇಟಿ ಕೊಡ್ತಾ ಇದ್ದಾರೆ. ಸಿಎಂ ಸೂಚನೆ ಬೆನ್ನಲ್ಲೇ ಮಂಗಳೂರಿಗೆ ಭೇಟಿ ಕೊಡ್ತಾ ಇದ್ದಾರೆ. ಅಲ್ಲಿ ಶಾಂತಿ ಸಭೆ ನಡೆಸ್ತಾ ಇರುತ್ತೆ. ಕಳೆದ ಸಾರಿ ಶಾಂತಿ ಸಭೆ ನಡೆಸಿದ್ದು ಸ್ವಲ್ಪ ವಿವಾದಕ್ಕೆ ಕಾರಣ ಆಯಿತು. ಯಾಕಂದ್ರೆ ಒಂದು ಕೋಮಿನವರನ್ನಷ್ಟೇ ಕರೆದು ಮಾತನಾಡಿಸಿ ಕಳಿಸಿದ್ರು ಅಂತ ಆಗಿತ್ತು. ಅಂದ್ರೆ ಯಾಕೆ ಶಾಂತಿ ಕದಡು ಅವರು ಒಂದು ಕೋಮಿನವರು ಮಾತ್ರ ಅನ್ನೋದ ನಿಮ್ಮ ಭಾವನೆ ಏನು? ಎಲ್ಲರನ್ನೂ ಮಾತನಾಡಿಸೋದು ಬೇಡವಾ ಅನ್ನೋ ಪ್ರಶ್ನೆಗಳೆಲ್ಲ ಉದ್ಭವ ಆಗಿದ್ವು. ಈ ಸಾರಿ ಏನ್ ಮಾಡ್ತಾರೆ ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ರಾಜ್ಯ ಗೃಹ ಸಚಿವ ಜಿ ಪರಮೇಶ್ವರ್ ಹಾಗೂ ಜಿಲ್ಲಾ ಉಸ್ತುವಾರಿ ದಿನೇಶ್ ಗುಂಡೂರಾವ್ ಇಬ್ರು ಕೂಡ ಮಂಗಳೂರಿಗೆ ತೆರಳುತ್ತಾ ಇದ್ದಾರೆ ಸಿಎಂ ಸೂಚನೆ ಮೇರೆಗೆ. ವಿಶೇಷ ಕಾರ್ಯಪಡೆ ಇನ್ನು ಮುಂದೆ ಆಕ್ಟಿವ್ ಆಗಿರುತ್ತೆ. ಈ ವಿಶೇಷ ಟಾಸ್ಕ್ ಫೋರ್ಸ್ ನಲ್ಲಿ ಯಾರು ಇರ್ತಾರೆ ಅಂತೇಳಿ ನೀವು ಪ್ರಶ್ನೆ ಮಾಡಬಹುದು. ಎಡಿಜಿಪಿ ಇರ್ತಾರೆ, ಅವರೇ ಒಂದು ನೇತೃತ್ವವನ್ನು ವಹಿಸ್ತಾರೆ. ಇದನ್ನ ವಿಶೇಷ ಕಾರ್ಯಪಡೆಯನ್ನ ಲೀಡ್ ಮಾಡೋದು ಎಡಿಜಿಪಿ.
ಡಿವೈಎಸ್ಪಿ ಒಬ್ರು ಇರ್ತಾರೆ, ಸಹಾಯಕ ಕಮಾಂಡೆಂಟ್ ಅವರೊಬ್ರು ಇರ್ತಾರೆ, RPI ಅಂದ್ರೆ ಈ ರೂರಲ್ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಕರಿತೀವಲ್ಲ, ಅಥವಾ ರಿಸರ್ವ್ ಪೊಲೀಸ್ ಇನ್ಸ್ಪೆಕ್ಟರ್, ಅವರು 4 ಜನ ಇರ್ತಾರೆ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ PSI 14 ಜನ ಇರ್ತಾರೆ. CHC ಸೀನಿಯರ್ ಹೆಡ್ ಕಾನ್ಸ್ಟೇಬಲ್, ಜೊತೆಗೆ ಪೊಲೀಸ್ ಕಾನ್ಸ್ಟೇಬಲ್ಗಳು 150 ಜನ ಇರ್ತಾರೆ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ CPC, CH ಅಂದ್ರೆ ಸಿವಿಲ್ ಹೆಡ್ ಕಾನ್ಸ್ಟೇಬಲ್. ಇನ್ನು ಅವರ ಅನುಯಾಯಿಗಳು 15 ಜನ ಇರ್ತಾರೆ. ಒಟ್ಟು 248 ಜನರ ವಿಶೇಷ ಕಾರ್ಯಪಡೆ ಇರುತ್ತೆ. ಇದರ ವ್ಯಾಪ್ತಿ ಬಟ್ ಇನ್ನು ಏನೇನು ಇದರ ಕಾರ್ಯವ್ಯಾಪ್ತಿ ಏನೇನು ಕೆಲಸ ಮಾಡುತ್ತೆ ಮತ್ತು ಯಾವ್ಯಾವ ಭಾಗಗಳಲ್ಲಿ ಕೆಲಸ ಮಾಡುತ್ತೆ? ಉಡುಪಿಯಲ್ಲಿ ಕೆಲಸ ಮಾಡುತ್ತೆ, ಶಿವಮೊಗ್ಗ, ದಕ್ಷಿಣ ಕನ್ನಡ 3 ವಿಭಾಗಗಳಲ್ಲಿ ಇದು ಕೆಲಸ ಮಾಡುತ್ತೆ ಅಂತ. ಇಲ್ಲೆಲ್ಲ ಕೋಮು ಸೌಹಾರ್ದ ಮೂಡಿಸುವಲ್ಲಿ ಈ ಕಾರ್ಯಪಡೆ ಕೆಲಸ ಮಾಡುತ್ತೆ. ಇನ್ನು ಈ ವಿಶೇಷ ಕಾರ್ಯಪಡೆಯ ಕಾರ್ಯಗಳು ಹೇಗಿರುತ್ತೆ ಅಂತ ನಾವೀಗ ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಇವರು ಎಲ್ಲೇ ಏನಾದ್ರೂ ಒಂದು ದ್ವೇಷ ಭಾಷಣ ಮಾಡುತ್ತಿದ್ರೆ ಅಥವಾ ಉದ್ರೇಕಕಾರಿ ಘಟನೆಗಳನ್ನು ನಡೀತಾ ಇರುವಂತಹ ಮುನ್ಸೂಚನೆ ಸಿಕ್ಕಿದ್ರೆ ಅಥವಾ ಕೋಮು ಚಟುವಟಿಕೆ ಎಲ್ಲ ನಡೆದ್ರೆ ಅದ್ರ ಮೇಲೆ ಇವರು ನಿಗಾ ಇಟ್ಟಿರ್ತಾರೆ. ಇದ್ಯಾವುದು ಕೂಡ ಆಗೋದಕ್ಕೆ ಬಿಡೋದಿಲ್ಲ. ಇನ್ನು ಸಂಭಾವ್ಯ ಕೋಮು ಹಿಂಸಾಚಾರದ ಬಗ್ಗೆ ಕೂಡ ಇವರು ಎಚ್ಚರಿಕೆ ವಹಿಸುವಂತ ವ್ಯವಸ್ಥೆಯನ್ನ ಮಾಡಿಕೊಂಡಿರ್ತಾರೆ. ಮತ್ತೊಂದು ಕಡೆ ಪ್ರಾಬಲ್ಯದ ಮೂಲಕ ವಿಶ್ವಾಸ ವೃದ್ಧಿ ಕ್ರಮಗಳನ್ನು ಕೂಡ ಕೈಗೊಳ್ಳೋದು ಇವರ ಮುಖ್ಯ ಕೆಲಸ. ಮೂಲಭೂತವಾದ ಗುರುತಿಸುವುದು, ಮೇಲ್ವಿಚಾರಣೆ ಮಾಡೋದು, ಕೋಮು ಗಲಭೆ ಆಗದಂತೆ ತಡೆಯುವಂತ ಕೆಲಸಗಳನ್ನ ಮಾಡೋದು. ಆ ಸಂದರ್ಭಗಳಲ್ಲಿ ಈ ಒಂದು ವಿಶೇಷ ಕಾರ್ಯಪಡೆ ನಿಯೋಜನೆಗೊಳ್ಳುತ್ತೆ. ಅಲ್ಲಿ ಏನೆಲ್ಲ ಕೆಲಸಗಳನ್ನ ಮಾಡಬೇಕು ಆ ಕೆಲಸಗಳನ್ನ ಮಾಡುತ್ತೆ. ಇದು ಅದರ ಕಾರ್ಯಪಡೆಯ ಕಾರ್ಯ. ದಕ್ಷಿಣ ಕನ್ನಡದ ಈ ಅಬ್ದುಲ್ ರಹಿಮಾನ್ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ನಾಳೆ ಮಂಗಳೂರಿಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ಕೊಡ್ತಾ ಇದ್ದಾರೆ. ಅಷ್ಟೆಲ್ಲ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಅಲ್ಲಿಗೆ ಭೇಟಿ ಕೊಡ್ತಾರೆ. ಸಿಎಂ ಸೂಚನೆ ಬೆನ್ನಲ್ಲೇ ಮಂಗಳೂರಿಗೆ ಸಚಿವರು ಭೇಟಿ ಕೊಡ್ತಾರೆ. ನಾಳೆ ಮಂಗಳೂರಿನಲ್ಲಿ ಶಾಂತಿ ಸಭೆ ನಡೆಸುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಂಗಳೂರಿಗೆ ಭೇಟಿ ಕೊಡ್ತಾ ಇದ್ದಾರೆ. ಸಿಎಂ ಸೂಚನೆ ಬೆನ್ನಲ್ಲೇ ಮಂಗಳೂರಿಗೆ ಭೇಟಿ ಕೊಡ್ತಾ ಇದ್ದಾರೆ. ಅಲ್ಲಿ ಶಾಂತಿ ಸಭೆ ನಡೆಸ್ತಾ ಇರುತ್ತೆ. ಕಳೆದ ಸಾರಿ ಶಾಂತಿ ಸಭೆ ನಡೆಸಿದ್ದು ಸ್ವಲ್ಪ ವಿವಾದಕ್ಕೆ ಕಾರಣ ಆಯಿತು. ಯಾಕಂದ್ರೆ ಒಂದು ಕೋಮಿನವರನ್ನಷ್ಟೇ ಕರೆದು ಮಾತನಾಡಿಸಿ ಕಳಿಸಿದ್ರು ಅಂತ ಆಗಿತ್ತು. ಅಂದ್ರೆ ಯಾಕೆ ಶಾಂತಿ ಕಾದಡು ಅವರು ಒಂದು ಕೋಮಿನವರು ಮಾತ್ರ ಅನ್ನೋದ ನಿಮ್ಮ ಭಾವನೆ ಏನು? ಎಲ್ಲರನ್ನೂ ಮಾತನಾಡಿಸೋದು ಬೇಡವಾ ಅನ್ನೋ ಪ್ರಶ್ನೆಗಳೆಲ್ಲ ಉದ್ಭವ ಆಗಿದ್ವು. ಈ ಸಾರಿ ಏನ್ ಮಾಡ್ತಾರೆ ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ರಾಜ್ಯ ಗೃಹ ಸಚಿವ ಜಿ ಪರಮೇಶ್ವರ್ ಹಾಗೂ ಜಿಲ್ಲಾ ಉಸ್ತುವಾರಿ ದಿನೇಶ್ ಗುಂಡೂರಾವ್ ಇಬ್ರು ಕೂಡ ಮಂಗಳೂರಿಗೆ ತೆರಳುತ್ತಾ ಇದ್ದಾರೆ ಸಿಎಂ ಸೂಚನೆ ಮೇರೆಗೆ. ವಿಶೇಷ ಕಾರ್ಯಪಡೆ ಇನ್ನು ಮುಂದೆ ಆಕ್ಟಿವ್ ಆಗಿರುತ್ತೆ. ಈ ವಿಶೇಷ ಟಾಸ್ಕ್ ಫೋರ್ಸ್ ನಲ್ಲಿ ಯಾರು ಇರ್ತಾರೆ ಅಂತೇಳಿ ನೀವು ಪ್ರಶ್ನೆ ಮಾಡಬಹುದು. ADGP ಇರ್ತಾರೆ, ಅವರೇ ಒಂದು ನೇತೃತ್ವವನ್ನು ವಹಿಸ್ತಾರೆ. ಇದನ್ನ ವಿಶೇಷ ಕಾರ್ಯಪಡೆಯನ್ನ ಲೀಡ್ ಮಾಡೋದು ADGP. ಡಿವೈಎಸ್ಪಿ ಒಬ್ರು ಇರ್ತಾರೆ, ಸಹಾಯಕ ಕಮಾಂಡೆಂಟ್ ಅವರೊಬ್ರು ಇರ್ತಾರೆ, RPI ಅಂದ್ರೆ ಈ ರೂರಲ್ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಕರಿತೀವಲ್ಲ, ಅಥವಾ ರಿಸರ್ವ್ ಪೊಲೀಸ್ ಇನ್ಸ್ಪೆಕ್ಟರ್, ಅವರು 4 ಜನ ಇರ್ತಾರೆ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ PSI 14 ಜನ ಇರ್ತಾರೆ. CHC ಸೀನಿಯರ್ ಹೆಡ್ ಕಾನ್ಸ್ಟೇಬಲ್, ಜೊತೆಗೆ ಪೊಲೀಸ್ ಕಾನ್ಸ್ಟೇಬಲ್ಗಳು 150 ಜನ ಇರ್ತಾರೆ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ CPC, CH ಅಂದ್ರೆ ಸಿವಿಲ್ ಹೆಡ್ ಕಾನ್ಸ್ಟೇಬಲ್. ಇನ್ನು ಅವರ ಅನುಯಾಯಿಗಳು 15 ಜನ ಇರ್ತಾರೆ. ಒಟ್ಟು 248 ಜನರ ವಿಶೇಷ ಕಾರ್ಯಪಡೆ ಇರುತ್ತೆ. ಇದರ ವ್ಯಾಪ್ತಿ ಬಟ್ ಇನ್ನು ಏನೇನು ಇದರ ಕಾರ್ಯವ್ಯಾಪ್ತಿ ಏನೇನು ಕೆಲಸ ಮಾಡುತ್ತೆ ಮತ್ತು ಯಾವ್ಯಾವ ಭಾಗಗಳಲ್ಲಿ ಕೆಲಸ ಮಾಡುತ್ತೆ? ಉಡುಪಿಯಲ್ಲಿ ಕೆಲಸ ಮಾಡುತ್ತೆ, ಶಿವಮೊಗ್ಗ, ದಕ್ಷಿಣ ಕನ್ನಡ 3 ವಿಭಾಗಗಳಲ್ಲಿ ಇದು ಕೆಲಸ ಮಾಡುತ್ತೆ ಅಂತ. ಇಲ್ಲೆಲ್ಲ ಕೋಮು ಸೌಹಾರ್ದ ಮೂಡಿಸುವಲ್ಲಿ ಈ ಕಾರ್ಯಪಡೆ ಕೆಲಸ ಮಾಡುತ್ತೆ. ಇನ್ನು ಈ ವಿಶೇಷ ಕಾರ್ಯಪಡೆಯ ಕಾರ್ಯಗಳು ಹೇಗಿರುತ್ತೆ ಅಂತ ನಾವೀಗ ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಇವರು
ಇಲ್ಲೇ ಏನಾದ್ರೂ ಒಂದು ದ್ವೇಷ ಭಾಷಣ ಮಾಡ್ತಿದ್ರೆ ಅಥವಾ ಉದ್ರೇಕಕಾರಿ ಘಟನೆಗಳನ್ನು ನಡೀತಾ ಇರುವಂತಹ ಮುನ್ಸೂಚನೆ ಸಿಕ್ಕಿದ್ರೆ ಅಥವಾ ಕೋಮು ಚಟುವಟಿಕೆ ಎಲ್ಲ ನಡೆದ್ರೆ ಅದ್ರ ಮೇಲೆ ಇವರು ನಿಗಾ ಇಟ್ಟಿರ್ತಾರೆ. ಇದ್ಯಾವುದು ಕೂಡ ಆಗೋದಕ್ಕೆ ಬಿಡೋದಿಲ್ಲ. ಇನ್ನು ಸಂಭಾವ್ಯ ಕೋಮು ಹಿಂಸಾಚಾರದ ಬಗ್ಗೆ ಕೂಡ ಇವರು ಎಚ್ಚರಿಕೆ ವಹಿಸುವಂತ ವ್ಯವಸ್ಥೆಯನ್ನ ಮಾಡಿಕೊಂಡಿರ್ತಾರೆ. ಮತ್ತೊಂದು ಕಡೆ ಪ್ರಾಬಲ್ಯದ ಮೂಲಕ ವಿಶ್ವಾಸ ವೃದ್ಧಿ ಕ್ರಮಗಳನ್ನು ಕೂಡ ಕೈಗೊಳ್ಳೋದು ಇವರ ಮುಖ್ಯ ಕೆಲಸ. ಮೂಲಭೂತವಾದ ಗುರುತಿಸುವುದು, ಮೇಲ್ವಿಚಾರಣೆ ಮಾಡೋದು, ಕೋಮು ಗಲಭೆ ಆಗದಂತೆ ತಡೆಯುವಂತ ಕೆಲಸಗಳನ್ನ ಮಾಡೋದು. ಆ ಸಂದರ್ಭಗಳಲ್ಲಿ ಈ ಒಂದು ವಿಶೇಷ ಕಾರ್ಯಪಡೆ ನಿಯೋಜನೆಗೊಳ್ಳುತ್ತೆ. ಅಲ್ಲಿ ಏನೆಲ್ಲ ಕೆಲಸಗಳನ್ನ ಮಾಡಬೇಕು ಆ ಕೆಲಸಗಳನ್ನ ಮಾಡುತ್ತೆ. ಇದು ಅದರ ಕಾರ್ಯಪಡೆಯ ಕಾರ್ಯ.